ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್. ನಾವು ಮಾಡ್ಯೂಲ್ ಸಂಖ್ಯೆ 2, ಲೆಕ್ಚರ್ ಸಂಖ್ಯೆ 17 ರಲ್ಲಿದ್ದೇವೆ. ನಾವು ಶಂಕುವಿನಾಕಾರದ ವಿಭಾಗಗಳ ಬಗ್ಗೆ ಕಲಿಯುತ್ತಿದ್ದೇವೆ. ಈ ಶಂಕುವಿನಾಕಾರದ ದೀರ್ಘವೃತ್ತವನ್ನು ಮತ್ತು ಪ್ಯಾರಾಬೋಲಾವನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ನಾವು ಈಗಾಗಲೇ ವಿವರಿಸಿದ್ದೇವೆ. ಇಂದಿನ ಕ್ಲಾಸ್ನಲ್ಲಿ ಹೈಪರ್ಬೋಲಾವನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಹೈಪರ್ಬೋಲಾವನ್ನು ನಿರ್ಮಿಸಲು 2 ವಿಧಾನಗಳು ಸಾಕಷ್ಟು ಜನಪ್ರಿಯವಾಗಿವೆ. ಒಂದು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನ, ಇನ್ನೊಂದು ಆಯತ ವಿಧಾನ. ಮತ್ತು ನಾವು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನದ ಬಗ್ಗೆ ಕಲಿಯಲಿದ್ದೇವೆ. ಕೇವಲ ನೆನಪಿಸಿಕೊಳ್ಳಲು, ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನದಲ್ಲಿ ಡೈರೆಕ್ಟ್ರಿಕ್ಸ್ ಮತ್ತು ಫೋಕಸ್ ಇದೆ. ನಿರ್ದಿಷ್ಟ ದೂರದಲ್ಲಿ ಈ ಡೈರೆಕ್ಟ್ರಿಕ್ಸ್ನಿಂದ ದೂರ ಮತ್ತು ವಿಕೇಂದ್ರೀಯತೆಯು 1ಕ್ಕಿಂತ ಹೆಚ್ಚಿರುವಾಗ. ಉದಾಹರಣೆಗೆ ಇಲ್ಲಿ 2 ವಿಕೇಂದ್ರೀಯತೆ. ಇದು ಹೈಪರ್ಬೋಲಾವನ್ನು ನಿರ್ಮಿಸುತ್ತದೆ. ಡೈರೆಕ್ಟ್ರಿಕ್ಸ್ನಿಂದ ಈ ವಿಕೇಂದ್ರೀಯತೆ ಮತ್ತು ಫೋಕಸ್ನ ಮೂಲ ವ್ಯಾಖ್ಯಾನವು, ಫೋಕಸ್ನಿಂದ ನಾವು ಆ ಕರ್ವ್ ಹೈಪರ್ಬೋಲಾದಲ್ಲಿ ಯಾವುದೇ ಬಿಂದುವನ್ನು ಅಳೆಯಲು ಹೋದರೆ ಆ ದೂರವು ಆ ಬಿಂದುವಿನ ದೂರಕ್ಕೆ ಡೈರೆಕ್ಟ್ರಿಕ್ಸ್ಗೆ ಯಾವಾಗಲೂ ಒಂದೇ ಸಂಖ್ಯೆಗೆ ಸಮನಾಗಿರಬೇಕು. ಉದಾಹರಣೆಗೆ ವಿಕೇಂದ್ರೀಯತೆ 2 ಆಗಿದ್ದರೆ ನಾವು ಈ ಪಾಯಿಂಟ್ P ಅನ್ನು ಆರಿಸಿಕೊಳ್ಳೋಣ, ಫೋಕಸ್ ನಿಂದ ಆ ಪಾಯಿಂಟ್ ವರೆಗೆ, ಮತ್ತು ಅಲ್ಲಿಂದ ಡೈರೆಕ್ಟ್ರಿಕ್ಸ್ಗೆ ಅದು ಸಮಾನ ಅನುಪಾತ 2 ಅನ್ನು ಮಾಡುತ್ತದೆ. ಈ ಪಾಯಿಂಟ್, ಅಥವಾ ಇದು ಅಥವಾ ಯಾವುದೇ ಪಾಯಿಂಟ್ ಆಗಿರಲಿ, ಈ ತತ್ವವನ್ನು ಬಳಸಿಕೊಂಡು ನಾವು ಹೈಪರ್ಬೋಲಾವನ್ನು ನಿರ್ಮಿಸಲಿದ್ದೇವೆ. ಆದ್ದರಿಂದ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನವನ್ನು ಬಳಸಿಕೊಂಡು ಈ ಹೈಪರ್ಬೋಲಾವನ್ನು ನಿರ್ಮಿಸಿದ ನಂತರ ನಾವು ಕೊನೆಯದಾಗಿ ಈ ವಕ್ರರೇಖೆಯನ್ನು ಪಡೆಯುತ್ತೇವೆ. ಅದನ್ನು ಹೇಗೆ ನಿರ್ಮಿಸುವುದು ಎಂದು ನಾವು ಹಂತ ಹಂತವಾಗಿ ಮಾಡೋಣ. ಮೊದಲನೆಯ ವಿಷಯ, ಡ್ರಾ ಮಾಡಿ ಡೈರೆಕ್ಟ್ರಿಕ್ಸ್ AB ಮತ್ತು ಆಕ್ಸಿಸ್ CC'. ಮೊದಲು ನಾವು AB ಅನ್ನು ಮತ್ತು CC' ಅನ್ನು ಡ್ರಾ ಮಾಡಬೇಕು. ಇದರ ಜೊತೆ ಇದನ್ನು ಸಹ ಡ್ರಾ ಮಾಡಬೇಕು. ಒಮ್ಮೆ ಮಾಡಿದ ನಂತರ ಫೋಕಸ್ ಪಾಯಿಂಟ್ F ಅನ್ನು CC' ನಲ್ಲಿ ಗುರುತಿಸಿ. ಆದ್ದರಿಂದ ಎಲ್ಲೋ F ನಾವು ಅದನ್ನು ಗುರುತಿಸಬೇಕು. ಈ ರೀತಿಯಲ್ಲಿ C ನಿಂದ F ಈಗಾಗಲೇ ನೀಡಲಾಗಿದೆ 50 mm. ಆ 50 mm ನೊಂದಿಗೆ ಗುರುತು ಮಾಡಿ. ಒಮ್ಮೆ ಅದು ಮುಗಿದ ನಂತರ CF ಅನ್ನು 5 ಸಮಾನ ಭಾಗಗಳಾಗಿ ವಿಭಾಗಿಸಿ. ವಿಕೇಂದ್ರೀಯತೆಯ ಹೈಪರ್ಬೋಲಾ 2ಕ್ಕಾಗಿ ನಾವು ನಿರ್ಮಿಸಲು ಹೋಗುತ್ತೇವೆ. ಆದ್ದರಿಂದ ಮೊದಲು ನಾವು ಈ C ನಿಂದ F ಅನ್ನು 5 ಸಮಾನ ಭಾಗಗಳಾಗಿ ವಿಭಜಿಸುತ್ತೇವೆ. ವಿಕೇಂದ್ರೀಯತೆ 3/2 ಇದು 1.5 ಆಗುವ ರೀತಿಯಲ್ಲಿ ನಾವು ನಿರ್ಮಿಸಲಿದ್ದೇವೆ. ಆದ್ದರಿಂದ ಅದನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸಿದ ನಂತರ 2 ಭಾಗಗಳ ಸ್ಥಳ ನಾವು V ಪಾಯಿಂಟ್ ಅನ್ನು ಕಂಡುಹಿಡಿಯಲಿದ್ದೇವೆ. ಆದ್ದರಿಂದ C ನಿಂದ V 2 ಯೂನಿಟ್ಗಳು ಮತ್ತು V ಯಿಂದ F 3 ಯೂನಿಟ್ಗಳು. ಆ ರೀತಿಯಲ್ಲಿ ನಾವು ಈ ಸಂಪೂರ್ಣ C ಯಿಂದ F ಭಾಗವನ್ನು ಭಾಗಿಸುತ್ತೇವೆ. ಒಮ್ಮೆ ಅದು ಮುಗಿದ ನಂತರ V ಬಿಂದುವಿನ ಮೂಲಕ ಹಾದುಹೋಗುವಂತೆ VGಯು VFಗೆ ಸಮನಾಗಿ ಲಂಬವನ್ನು ಡ್ರಾ ಮಾಡುತ್ತೇವೆ. ಆದ್ದರಿಂದ V ಬಿಂದುವಿನಿಂದ ಲಂಬ ರೇಖೆ ಡ್ರಾ ಮಾಡಿ. ಅಂತಹ ರೀತಿಯಲ್ಲಿ V ನಿಂದ F ಗೆ ಯಾವುದೇ ಅಂತರವಿದ್ದರೂ V ನಿಂದ G ಗೆ ನಾವು ಅದೇ ದೂರವನ್ನು ಹೊಂದಿರುವಂತೆ. ನಂತರ ಆ ರೀತಿಯಲ್ಲಿ G ಮತ್ತು C ಅನ್ನು ಸೇರಿಸಿ. ನಂತರ ಕೆಲವು ಪಾಯಿಂಟ್ಗಳು 1, 2, 3 ಅನ್ನು VC' ನಲ್ಲಿ ಗುರುತಿಸಿ. ಆದ್ದರಿಂದ V ಪಾಯಿಂಟ್ ತಿಳಿದಿದೆ, CC' ಪಾಯಿಂಟ್ ತಿಳಿದಿದೆ. ಆದ್ದರಿಂದ ನಾವು ಏನು ಮಾಡಲಿದ್ದೇವೆಂದರೆ ನಿರ್ದಿಷ್ಟ ಭಾಗಗಳಾಗಿ ವಿಂಗಡಿಸಿ. ಇದು ಆರ್ಬಿಟರಿ ಅಂಶಗಳಾಗಿವೆ ಮತ್ತು ಆ ಪಾಯಿಂಟ್ಗಳಿಂದ ಲಂಬ ರೇಖೆಗಳನ್ನು ಡ್ರಾ ಮಾಡಿ. ಆ ರೀತಿಯಲ್ಲಿ ಲಂಬ ರೇಖೆಗಳು ಮತ್ತು ಈ ಸಾಲುಗಳು 1, 2, 3, 4 ಮತ್ತು ಮುಂತಾದ ಪಾಯಿಂಟ್ಗಳಲ್ಲಿ ವಿಸ್ತೃತ ರೇಖೆ CG ಅನ್ನು ಛೇದಿಸುತ್ತವೆ. ಆದ್ದರಿಂದ 1 ಅನ್ನು ಗುರುತಿಸಿ. ಆದ್ದರಿಂದ ಅದು ಎಲ್ಲಿ ಛೇದಿಸುತ್ತದೆ? ಅದು 1 1, 2 2,
3 3 4 4. ಒಮ್ಮೆ ಇದಾದ ನಂತರ 1 1 ನಿಂದ ಅಳತೆ ಮಾಡಿ. ಈ 1 1 ಗೆರೆಯನ್ನು ಕತ್ತರಿಸಲು ಯಾವುದೇ ರೀತಿಯಲ್ಲಿ ಫೋಕಸ್ ಪಾಯಿಂಟ್ನಿಂದ ದೂರವನ್ನು ವರ್ಗಾಯಿಸುತ್ತದೆ. ಆದ್ದರಿಂದ ಮೊದಲು 1 1 ಅನ್ನು ಅಳತೆ ಮಾಡಿ ಮತ್ತು ಫೋಕಲ್ ಪಾಯಿಂಟ್ನಿಂದ 1 1 ಅಂತರವನ್ನು ಬಳಸಿ ಒಂದು ಆರ್ಕ್ ರಚಿಸಿ. ಅದೇ ರೀತಿಯಲ್ಲಿ ಫೋಕಲ್ ಪಾಯಿಂಟ್ನಿಂದ 2 2 ನ ಆರ್ಕ್ ರಚಿಸಿ. ಅಂತೆಯೇ ಫೋಕಸ್ ಪಾಯಿಂಟ್ನಿಂದ 3 3 ಮತ್ತು ಮುಂತಾದವುಗಳ ಆರ್ಕ್ ಅನ್ನು ರಚಿಸಿ. ಒಮ್ಮೆ ಇದನ್ನು ಮಾಡಿದ ನಂತರ ಈ ಪಾಯಿಂಟ್ನಲ್ಲಿ ಹಾದುಹೋಗುವ ಎಲ್ಲಾ ರೀತಿಯಲ್ಲಿ ವಿಗೆ ಸೇರಲು ಒಂದು ಸ್ಥಾನದಲ್ಲಿರುತ್ತದೆ. ಆದ್ದರಿಂದ ಹೈಪರ್ಬೋಲಾವನ್ನು ನಾವು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ. ನಮ್ಮ ಹಾಳೆಯಲ್ಲಿ ಹಂತ ಹಂತವಾಗಿ ಮಾಡೋಣ. ಮೊದಲು ನಾವು ಎಬಿ ಲೈನ್ ಅನ್ನು ಡ್ರಾ ಮಾಡಬೇಕು. ತದನಂತರ ಸಿಸಿ. ಆದ್ದರಿಂದ ನಾವು ಎಬಿ ಒಂದು ಡೈರೆಕ್ಟ್ರಿಕ್ಸ್ ಅನ್ನು ನಿರ್ಮಿಸೋಣ. ಎ ಅನ್ನು ಮಾರ್ಕ್ ಮಾಡಿ. ಎಲ್ಲೋ ಬಿ ಮತ್ತು ಮಧ್ಯದ ಸಾಲಿನಲ್ಲಿ ಅಡ್ಡ ಲಂಬವಾಗಿರುವ ವಸ್ತು. ನಾವು ಸಿಸಿ ಪ್ರೈಮ್ ಅನ್ನು ನಿರ್ಮಿಸಬಹುದು. ಆದ್ದರಿಂದ ನಾವು ಇದನ್ನು ಸಿಸಿ ಪ್ರೈಮ್ ಎಂದು ಕರೆಯೋಣ. ಈ ಪಾಯಿಂಟ್ ಸಿ ಎಲ್ಲೋ ಸಿ ಪ್ರೈಮ್ ಆಗಿದೆ. ಆದ್ದರಿಂದ ನಾವು ಮಾಡಿದ 2 ಲಂಬ ರೇಖೆಗಳ ನಿರ್ಮಾಣ ರೇಖೆಗಳು. ಈಗ ಸಿಸಿ ಪ್ರೈಮ್ನಲ್ಲಿ ಎಫ್ ಅನ್ನು ಗುರುತಿಸಿ. ಸಿಎಫ್ 50 ಎಂಎಂಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಹಾಳೆಯಲ್ಲಿ ಇಲ್ಲಿ ಎಲ್ಲೋ 50 ಎಂಎಂ ಅನ್ನು ಗುರುತಿಸಿ. ಆದ್ದರಿಂದ ಇದನ್ನು ಫೋಕಸ್ ಪಾಯಿಂಟ್ ಎಂದು ಗುರುತಿಸಿ. ಒಮ್ಮೆ ಇದನ್ನು ಮಾಡಿದ ನಂತರ ಅದನ್ನು 5 ಸಮಾನ ಭಾಗಗಳಾಗಿ ವಿಭಾಗಿಸಿ. ಆದ್ದರಿಂದ 5 ಸಮಾನ ಭಾಗಗಳು. ಮೊದಲ, ಎರಡನೇ, ಮೂರನೇ, ನಾಲ್ಕನೇ, ಐದನೇ. ಆದ್ದರಿಂದ ಅದರಲ್ಲಿ ಎರಡನೇ ಪಾಯಿಂಟ್ನಲ್ಲಿ ವಿ ಗುರುತಿಸಿ. ಏಕೆಂದರೆ 1.5 ಅನುಪಾತ ಅಥವಾ 3/2 ಅನುಪಾತವನ್ನು ನಾವು ನಿರ್ಮಿಸಲಿದ್ದೇವೆ. ಫೋಕಸ್ ಪಾಯಿಂಟ್ನಿಂದ ಕರ್ವ್ನಲ್ಲಿನ ಪಾಯಿಂಟ್ವರೆಗೆ ವಿ ಎಂಬುದು 3 ಯೂನಿಟ್ಗಳಾಗಿವೆ ಮತ್ತು ವಿ ಯಿಂದ ಡೈರೆಕ್ಟ್ರಿಕ್ಸ್ 2/2 ಯೂನಿಟ್ಸ್. ಆದ್ದರಿಂದ 3/2 ಯೂನಿಟ್ಸ್ ಅದನ್ನು ನಾವು ನಿರ್ಮಿಸಲಿದ್ದೇವೆ. ಒಮ್ಮೆ ವಿ ಮಾಡಿದ ನಂತರ ನಾವು ಹಾದುಹೋಗುವ ಲಂಬ ರೇಖೆಯನ್ನು ನಿರ್ಮಿಸಬಹುದು. ಆದ್ದರಿಂದ ನಾವು ಈ ಲಂಬ ರೇಖೆಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ. ಈಗ ವಿಎಫ್ ವರ್ಗಾವಣೆ ವಿಜಿಗೆ ಸಮಾನವಾಗಿರುತ್ತದೆ. ಇದು ಒಂದು ಈ ಲೈನ್ ಅನ್ನು ವರ್ಗಾಯಿಸುತ್ತದೆ. ಈಗ ವಿ ಮತ್ತು ಜಿ ಅನ್ನು ಸೇರಿಸಿ. ಮತ್ತೆ ನಿರ್ಮಾಣ ಲೈನ್ ಸಿ ನಿಂದ ಜಿಗೆ ಎಲ್ಲಾ ರೀತಿಯಲ್ಲಿ ಅದನ್ನು ವಿಸ್ತರಿಸಿ. ಎರಡೂ ಬದಿಗಳಲ್ಲಿ ಅದನ್ನು ನಿರ್ಮಿಸಬಹುದು. ಒಮ್ಮೆ ಅದು ಮುಗಿದ ನಂತರ ನಾವು ವಿಸಿನಲ್ಲಿ ಕೆಲವು ಪಾಯಿಂಟ್ಗಳು 1 2 3 ಅನ್ನು ಗುರುತಿಸಬೇಕು. ಆದ್ದರಿಂದ ನಾವು ಕೆಲವು ಪಾಯಿಂಟ್ಗಳನ್ನು ಗುರುತಿಸೋಣ. ಎಲ್ಲೋ ಇಲ್ಲಿ 1 2 3 4 5 6 7 8 9 10 11 12 13 ಮತ್ತು 14. ಇವು ನಾವು ಗುರುತಿಸಲು ಹೊರಟಿರುವ ಪಾಯಿಂಟ್ಗಳು. ಅದು ನಮ್ಮ ರೋಲರ್ ಸ್ಕೇಲ್ ಆಗಿದೆ. ಅದರ ಮೂಲಕ ಗುರುತು ಹಾಕುವ ಸ್ಥಿತಿಯಲ್ಲಿರುತ್ತದೆ.
ಇನ್ನೂ ಕೆಲವು ಸಾಲುಗಳನ್ನು ಡ್ರಾ ಮಾಡಿ. ಇದು ಯಾವಾಗಲೂ ಸಮತಲವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಆದ್ದರಿಂದ ಇನ್ನೂ ಅನೇಕ ರೇಖೆಗಳನ್ನು ಡ್ರಾ ಮಾಡುವ ಸ್ಥಿತಿಯಲ್ಲಿರುತ್ತೇವೆ. ಒಮ್ಮೆ ಅದು ಮುಗಿದ ನಂತರ, ನಾವು ಈ ಉದ್ದಗಳನ್ನು, ಅವು ಛೇದಿಸುವ ಲಂಬ ಉದ್ದಗಳನ್ನು, ವರ್ಗಾಯಿಸಿ ರಚಿಸಬೇಕು. ಇದನ್ನು ಆರಿಸಿ, ನಾವು ಈ ಛೇದಕ ಪಾಯಿಂಟ್ಗಳನ್ನು ಗುರುತಿಸೋಣ. 1 ಪ್ರೈಮ್, 2 ಪ್ರೈಮ್, 3 ಪ್ರೈಮ್, 4 ಪ್ರೈಮ್, ಮತ್ತು 5 ಪ್ರೈಮ್, 6 ಪ್ರೈಮ್. ಹೇಗಾದರೂ 7ನೇ ಒಂದು 7 ಪ್ರೈಮ್ ಅನ್ನು ನಿರ್ಮಿಸುತ್ತದೆ. ಈಗ ಈ ಉದ್ದಗಳನ್ನು ವರ್ಗಾಯಿಸಿ. 1 ಕೇಂದ್ರಬಿಂದುವಿನಿಂದ ಸೇರಲು ಎಲ್ಲಾ ರೀತಿಯಲ್ಲಿ ಅದನ್ನು ಛೇದಿಸಿ. ನಂತರ ಪಾಯಿಂಟ್ ಛೇದಕ 1 ಅನ್ನು ಗುರುತಿಸಿ. ಒಮ್ಮೆ ಪೂರ್ಣಗೊಂಡ ನಂತರ, ಈ ಪಾಯಿಂಟ್ ಅನ್ನು ಎಲ್ಲಾ ರೀತಿಯ ಮೂಲಕ ಎರಡನೇ ಹಂತಕ್ಕೆ ವರ್ಗಾಯಿಸಿ. ಈ ಎರಡನೇ ಪಾಯಿಂಟ್ ಅನ್ನು ಇಲ್ಲಿಗೆ ವರ್ಗಾಯಿಸಿ. ನಂತರ ಮೂರನೇ ಪಾಯಿಂಟ್, ನಾವು ಅದನ್ನು ವರ್ಗಾಯಿಸೋಣ. ಇದು ಮೂರನೇ ಪಾಯಿಂಟ್. ಫೋಕಲ್ನಿಂದ ಅದನ್ನು ಛೇದಿಸಿ. ನಂತರ ನಾಲ್ಕನೆಯದು ಎಲ್ಲೋ ಇಲ್ಲಿ ಪ್ರಾರಂಭವಾಗುತ್ತದೆ. ಎಲ್ಲಾ ರೀತಿಯಲ್ಲಿ ನಾಲ್ಕನೆಯದನ್ನು ಗುರುತಿಸಿ. ನಂತರ ಐದನೆಯದು. ಆದ್ದರಿಂದ ಅಲ್ಲಿ ಎಲ್ಲೋ ಛೇದಿಸಲಿದೆ. ಅದೇ ರೀತಿ ಈ ಪಾಯಿಂಟ್ನಿಂದ ಅದನ್ನು ಆರು ಭಾಗಗಳಾಗಿ ಛೇದಿಸುತ್ತದೆ. ಇದು ನಾವು ಈ ಎಲ್ಲಾ ಪಾಯಿಂಟ್ಗಳನ್ನು ನಿರ್ಮಿಸುವ ಮಾರ್ಗವಾಗಿದೆ. ಈಗ ಈ ಪಾಯಿಂಟ್ಗಳನ್ನು ಸೇರಿಸಿ. ಹೈಪರ್ಬೋಲಾ ಬಹಳ ವೇಗವಾಗಿ ಅದರ ವಕ್ರತೆಯನ್ನು ಮತ್ತು ಇಲ್ಲಿಂದ ಇಳಿಜಾರನ್ನು ಸಹ ಬದಲಾಯಿಸುತ್ತದೆ. ಆದ್ದರಿಂದ ಇನ್ನೂ ಹಲವು ಪಾಯಿಂಟ್ಗಳೊಂದಿಗೆ ನಾವು ಅಲ್ಲಿ ನಯವಾದ ವಕ್ರರೇಖೆಯನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಈ ಪಾಯಿಂಟ್ಗಳನ್ನು ನಯವಾದ ವಕ್ರರೇಖೆಯ ಮೂಲಕ ಸೇರಿಸೋಣ. ನಾವು ಆ ವಕ್ರರೇಖೆಯ ಭಾಗವನ್ನು ನಿರ್ಮಿಸುವ ವಿಧಾನ ಇದು. ನಾವು ಹೈಪರ್ಬೋಲಾ ಎಂದು ಕರೆಯೋಣ ಈ ರೇಖೆಗಳನ್ನು ಎಲ್ಲಾ ರೀತಿಯಲ್ಲಿ ವಿಸ್ತರಿಸುವ ಅದೇ ಉದ್ದಗಳು ನಿರ್ಮಿಸಲು ಒಂದು ಸ್ಥಾನದಲ್ಲಿರುತ್ತವೆ. ಉದಾಹರಣೆಗೆ, ನಾವು ಇದನ್ನು ಆರಿಸಿಕೊಳ್ಳೋಣ. ಮತ್ತು ಅದೇ ರೀತಿ ಈ ಲೈನ್ ಅನ್ನು ಆರಿಸಿ. ಈ ಉದ್ದಗಳನ್ನು ವರ್ಗಾಯಿಸಿ. ವರ್ಟಿಕಲ್ ಆಕ್ಸಿಸ್ ಮೇಲೆ ಏಕೆಂದರೆ ಸಿಮಿಟ್ರಿಯಿಂದಾಗಿ ನಾವು ಈ ರೇಖೆಗಳನ್ನು ವರ್ಗಾಯಿಸುವ ಸ್ಥಿತಿಯಲ್ಲಿರುತ್ತೇವೆ. ಇಲ್ಲದಿದ್ದರೆ ಕೇಂದ್ರಬಿಂದುವಿನಿಂದ ಮತ್ತೊಮ್ಮೆ ನಾವು ಮಾಡಬೇಕು ಅಂತಹ ಉದ್ದಗಳು ಮತ್ತು ಅದನ್ನು ವರ್ಗಾಯಿಸಿ. ಅಂತೆಯೇ ಈ ಸಾಲುಗಳನ್ನು 1 ರಿಂದ ಸಹ ವಿಸ್ತರಿಸಿ. ಓಹ್, ಇದು ಇನ್ನು ಮುಂದೆ ಇರುವುದಿಲ್ಲ.
ರೋಲರ್ ಸ್ಕೇಲಾರ್ ಅನ್ನು ಬಳಸಿ ಅಂತಹ ಉದ್ದವನ್ನು ನಿರ್ಮಿಸಿ. ಒಮ್ಮೆ ಅದು ಮುಗಿದ ನಂತರ ನಾವು ಆ ರೀತಿಯಲ್ಲಿ ಸೇರಿಕೊಳ್ಳುವ ಸ್ಥಿತಿಯಲ್ಲಿರುತ್ತೇವೆ. ಇದು ಹೈಪರ್ಬೋಲಾವನ್ನು ನಿರ್ಮಿಸುವ ವಿಧಾನವಾಗಿದೆ. ಆದ್ದರಿಂದ ಇಲ್ಲಿಯವರೆಗೆ ನಾವು ದೀರ್ಘವೃತ್ತ, ಪ್ಯಾರಾಬೋಲಾ ಮತ್ತು ಹೈಪರ್ಬೋಲಾದಂತಹ ಆಸಕ್ತಿದಾಯಕ ವಕ್ರರೇಖೆಗಳನ್ನು ನೋಡಿದ್ದೇವೆ. ಇವುಗಳು ಕೋನ್ನಿಂದ ಉತ್ಪತ್ತಿಯಾಗುವ ವಕ್ರಾಕೃತಿಗಳಾಗಿವೆ ಮತ್ತು ನಾವು ಅವುಗಳನ್ನು ಸಾಮಾನ್ಯವಾಗಿ ಶಂಕುವಿನಾಕಾರದ ವಿಭಾಗಗಳು ಎಂದು ಕರೆಯುತ್ತೇವೆ. ವಿಶೇಷ ವಕ್ರಾಕೃತಿಗಳು, ವಿಶೇಷ ಕರ್ವ್ಗಳನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಬಳಸಲಾಗುತ್ತದೆ. ಅವುಗಳೆಂದರೆ ಸೈಕ್ಲೋಯ್ಡ್, ಸ್ಪೈರಲ್ಸ್, ಇನ್ವಾಲ್ಯೂಟ್ ಮತ್ತು ಹೆಲಿಕ್ಸ್. ಅವುಗಳು ಏನೆಂದು ನೋಡೋಣ. ಮೊದಲನೆಯದು ಸೈಕ್ಲಾಯ್ಡ್. ಆದ್ದರಿಂದ ನಾವು ವೃತ್ತವನ್ನು ತೆಗೆದುಕೊಂಡರೆ, ಉದಾಹರಣೆಗೆ ನಾವು ವೃತ್ತವನ್ನು ಆರಿಸೋಣ. ಕೆಳಗೆ ಭಾಗದಲ್ಲಿರುವ ಪಿ ನಂತಹ ಮೊದಲ ಪಾಯಿಂಟ್ ಅನ್ನು ಗುರುತಿಸಿ ಮತ್ತು ಈ ವೃತ್ತವು ಸಮತಟ್ಟಾದ ಹಾರಿಜಾಂಟಲ್ ಬೇಸ್ ಮೇಲೆ ಉರುಳುತ್ತಿದ್ದರೆ, ಇದು ಪರಿಪೂರ್ಣ ಹಾರಿಜಾಂಟಲ್ ಬೇಸ್ ಮೇಲೆ ಉರುಳುತ್ತಿದ್ದರೆ ಮತ್ತು ಈ ಪಾಯಿಂಟ್ ಪಿ ಎಂದಿಗೂ ಜಾರುವುದಿಲ್ಲ. ನಂತರ ಈ ಪಿ ಪಾಯಿಂಟ್ನ ಚಲನೆಯು ವೃತ್ತದಂತೆ ಚಲಿಸುತ್ತದೆ. ಅದರ ಮೂಲಕ ಟ್ರ್ಯಾಕ್ ಮಾಡಿದ ಯಾವುದೇ ವಕ್ರರೇಖೆಯನ್ನು ನಾವು ಸೈಕ್ಲಾಯ್ಡ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಈ ಪಿ ಪಾಯಿಂಟ್ ಮುಂದಿನ ಕ್ಷಣದಲ್ಲಿ ಎಲ್ಲೋ ಅಲ್ಲಿಗೆ ತಲುಪುತ್ತದೆ ಮತ್ತು ಈ ಸಂಪೂರ್ಣ ವೃತ್ತ ರೋಲ್ ಆಗುತ್ತದೆ. ಆದ್ದರಿಂದ ನಾವು ಆ ಪಾಯಿಂಟ್ ಪಿ ನಲ್ಲಿ ಪೆನ್ಸಿಲ್ ಅಥವಾ ಪೆನ್ ಅನ್ನು ಇಟ್ಟು ಅಥವಾ ಟ್ರ್ಯಾಕ್ ಮಾಡುತ್ತಿದ್ದರೆ, ನಾವು ಯಾವ ಟ್ರ್ಯಾಕ್ ಅನ್ನು ಪಡೆಯಲಿದ್ದೇವೆಯೋ ಅದನ್ನು ನಾವು ಸೈಕ್ಲಾಯ್ಡ್ ಎಂದು ಕರೆಯುತ್ತೇವೆ. ಮತ್ತು ಮ್ಯಾಥಮೆಟಿಕಲ್ ಮಟ್ಟ, ಎಕ್ಸ್ ನಿರ್ದೇಶಾಂಕಗಳು ಮತ್ತು ವೈ ನಿರ್ದೇಶಾಂಕಗಳು ಒಂದನ್ನು ಪ್ಯಾರಾಮೆಟ್ರಿಕ್ ರೂಪದಲ್ಲಿ ಪ್ರತಿನಿಧಿಸಲಾಗುವುದು. ಎಕ್ಸ್ ಇದು ಎ ಮಲ್ಟಿಪ್ಲೈ ಬೈ ಟಿ ಮೈನಸ್ ಸೈನ್ ಟಿ ಗೆ ಸಮನಾಗಿರುತ್ತದೆ. ಇಲ್ಲಿ ಟಿಯು ಸಮಯ ಅಥವಾ ಪ್ಯಾರಾಮೆಟ್ರಿಕ್ ಬದಲಾವಣೆ. ಅಂತೆಯೇ ವೈ ಇದು ಎ ಮಲ್ಟಿಪ್ಲೈ ಬೈ 1 ಮೈನಸ್ ಕಾಸ್ ಟಿ ಗೆ ಸಮನಾಗಿರುತ್ತದೆ. ಆದ್ದರಿಂದ ಈ ಎಕ್ಸ್ ನಿರ್ದೇಶಾಂಕ ವೈ ಕೋಆರ್ಡಿನೇಟ್ ಬಗ್ಗೆ ಏನು ನಾವು ಈ ಪ್ಯಾರಾಮೆಟ್ರಿಕ್ ಸಮೀಕರಣಗಳಿಂದ ಪಡೆಯಲಿದ್ದೇವೆ, ಅದು ನಾವು ಸೈಕ್ಲೋಯ್ಡ್ಸ್ ಎಂದು ಕರೆಯುತ್ತೇವೆ. ಸ್ಪೈರಲ್ಸ್. ಆದ್ದರಿಂದ ಅವು ಎಲ್ಲೋ ಕೇಂದ್ರದಲ್ಲಿ ಪ್ರಾರಂಭವಾಗುತ್ತವೆ. ಆರ್ಕಿಮಿಡಿಯನ್ ಸುರುಳಿಗಳು ಆ ಅರ್ಥದಲ್ಲಿ ಸಾಕಷ್ಟು ಜನಪ್ರಿಯವಾಗಿವೆ. ಕೋನ ಹೆಚ್ಚಾದಂತೆ, ತ್ರಿಜ್ಯವು ಹೆಚ್ಚಾದಂತೆ ಅವು ಪ್ರಾರಂಭವಾಗುತ್ತವೆ. ಆದ್ದರಿಂದ ನಾವು 0 ಡಿಗ್ರಿಯಿಂದ ಪ್ರಾರಂಭಿಸಿ 10, 20, 30 ಮತ್ತು 360 ಡಿಗ್ರಿಗಳಿಗೆ ಹೆಚ್ಚಿಸುತ್ತೇವೆ. ಕ್ರಮೇಣ ತ್ರಿಜ್ಯವು ಹೆಚ್ಚಾಗುತ್ತದೆ. ನಾವು ಈ ವಕ್ರರೇಖೆಯನ್ನು ಹೇಗೆ ಸರಿಸಲಿದ್ದೇವೆ ಎಂಬುದರ ಆಧಾರದ ಮೇಲೆ ತ್ರಿಜ್ಯವು ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ. ನಾವು ಹೊರಗೆ ಚಲಿಸುತ್ತಿದ್ದರೆ ತ್ರಿಜ್ಯವು ಹೆಚ್ಚಾಗುತ್ತದೆ. ನಾನು ಒಳಗೆ ಹೋಗುತ್ತಿದ್ದಂತೆ ತ್ರಿಜ್ಯವು ಕಡಿಮೆಯಾಗುತ್ತದೆ. ಈ ರೀತಿಯ ವಸ್ತುಗಳನ್ನು ಸ್ಪೈರಲ್ ಎಂದು ಕರೆಯಲಾಗುತ್ತದೆ. ಮತ್ತು ಸ್ಪೈರಲ್ನ ಪ್ಯಾರಾಮೆಟ್ರಿಕ್ ಫಾರ್ಮ್ ಆರ್ ಎಂಬುದು ಎ ಥೀಟಾಕ್ಕೆ ಸಮಾನವಾಗಿರುತ್ತದೆ. ಥೀಟಾ ಹೆಚ್ಚಾದಂತೆ ಆರ್ ಕೂಡ ಹೆಚ್ಚಾಗುತ್ತದೆ. ಧನಾತ್ಮಕ ನಿರ್ದಿಷ್ಟ ಮೌಲ್ಯಕ್ಕಾಗಿ ಮತ್ತು ಋಣಾತ್ಮಕ ನಿರ್ದಿಷ್ಟಕ್ಕೆ ಥೀಟಾ ಹೆಚ್ಚಾದಂತೆ ಮೌಲ್ಯ ಆರ್ ಕಡಿಮೆಯಾಗುತ್ತದೆ. ವಿಶೇಷ ವಕ್ರರೇಖೆಯ ಇನ್ನೊಂದು ರೂಪವನ್ನು ಇನ್ವಲ್ಯೂಟ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಾವು ದಾರ ಅಥವಾ ಹಗ್ಗವನ್ನು ಸಿಲಿಂಡರ್ ಸುತ್ತಲೂ ಸುತ್ತುತ್ತಿದ್ದರೆ, ಆದ್ದರಿಂದ ನಾವು ಸ್ಥಿರ ಉದ್ದ ಎಲ್ ಹಗ್ಗವನ್ನು ತೆಗೆದುಕೊಳ್ಳೋಣ. ಸಿಲಿಂಡರ್ನ ಒಂದು ಬದಿಯಲ್ಲಿ ಅದನ್ನು ಕಟ್ಟಿಕೊಳ್ಳಿ. ಈಗ ಸಿಲಿಂಡರ್ ಅನ್ನು ತಿರುಗಿಸಿ. ಹಗ್ಗದ ಉದ್ದವು ನಿರಂತರವಾಗಿ ವೃತ್ತ ಅಥವಾ ಸಿಲಿಂಡರ್ ಅನ್ನು ಹೊಂದಲು ಪ್ರಯತ್ನಿಸುತ್ತದೆ. ಮತ್ತು ನಾವು ನೋಡಲಿರುವ ಉದ್ದವು ನಿರಂತರವಾಗಿ ಕಡಿಮೆಯಾಗುವುದನ್ನು ನಾವು ನೋಡಲಿದ್ದೇವೆ. ಮತ್ತು ಈ ಹಗ್ಗದ ಒಂದು ತುದಿಯಿಂದ ಟ್ರ್ಯಾಕ್ ಮಾಡಲಾದ ವಕ್ರರೇಖೆಯನ್ನು ಇನ್ವಾಲ್ಯೂಟ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಇದು ಸಿಲಿಂಡರ್ ಆಗಿದೆ. ಇದು ಸಿಲಿಂಡರ್. ವೃತ್ತವನ್ನು 2 ಆಯಾಮಗಳಲ್ಲಿ ಎಂದು ನಾವು ಪರಿಗಣಿಸೋಣ ಮತ್ತು ಇದು ಹಗ್ಗ.
ಅದು ಬಹುಶಃ ನಾವು ಅದನ್ನು ಅಲ್ಲಿ ಕಟ್ಟಿಹಾಕಿರಬಹುದು. ಈಗ ಈ ಸಿಲಿಂಡರ್ ಅನ್ನು ತಿರುಗಿಸಿ. ಆದ್ದರಿಂದ ಪಾಯಿಂಟ್ P ಅಥವಾ ಬಹುಶಃ ಈ ಹಗ್ಗವನ್ನು ಸುತ್ತಿಕೊಂಡಿದೆ. ಆದ್ದರಿಂದ ಪಾಯಿಂಟ್ P. ಇದು ವಿಶೇಷ ಮಾರ್ಗದಲ್ಲಿ ಚಲಿಸುತ್ತದೆ. ಕ್ರಮೇಣ ದೂರ ನಾವು ನೋಡಲಿರುವ ಆಪರೆಂಟ್ ಡಿಸ್ಟೆನ್ಸ್ ಹಗ್ಗದ ಪಾಯಿಂಟ್ನಿಂದ ಸಿಲಿಂಡರ್ನ ಆ ತುದಿಗೆ ಕಡಿಮೆಯಾಗುತ್ತದೆ. ಮತ್ತು ಇದು ಒಂದು ವಕ್ರರೇಖೆಯನ್ನು ಒಳಗೊಳ್ಳುತ್ತದೆ. ಇತರವುಗಳು ಹೆಲಿಕ್ಸ್. ಆದ್ದರಿಂದ ಉದಾಹರಣೆಗೆ ಇಲ್ಲಿ ವೃತ್ತಾಕಾರದ ಫಾರ್ಮ್ಯಾಟ್ನಲ್ಲಿರುವ ಒಂದು ಬಿಂದು. ಆದರೆ ಇದು ಆಕ್ಸಿಯಲ್ ಮೋಷನ್ ಅನ್ನು ಸಹ ಹೊಂದಿದೆ. ಇದರಿಂದ ಅದು ಮೇಲ್ಮುಖವಾಗಿ ಏರುತ್ತದೆ. ಮತ್ತು ಇತ್ಯಾದಿ. ಸಾಮಾನ್ಯವಾಗಿ ಸಣ್ಣ ಗಾತ್ರವು ಕೋಕ್ ಬಾಟಲಿಗಳಲ್ಲಿ ಗಾಳಿಯ ಗುಳ್ಳೆಗಳು. ಅಥವಾ ಬಹುಶಃ ನೀರಿನ ಕೊಕ್ಕುಗಳಲ್ಲಿ. ಅವು ಏರುತ್ತಿರುವಾಗ ಅವು ಈ ರೀತಿಯ ಸುರುಳಿಗಳನ್ನು ತಯಾರಿಸುತ್ತವೆ. ಆದ್ದರಿಂದ ಮೂಲತಃ ಇದು ಆಕ್ಸಿಯಲ್ ಡೈರೆಕ್ಷನ್ನಲ್ಲಿ ಚಲಿಸಲು ಪ್ರಯತ್ನಿಸುವ ವೃತ್ತವಾಗಿದೆ. ಅಂತಹ ರೀತಿಯ ವಿಷಯಗಳನ್ನು ಹೆಲಿಕ್ಸ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನಾವು ವಿಶಿಷ್ಟವಾದ ಪೆನ್ನುಗಳನ್ನು ನೋಡಿದರೆ ಸ್ಪ್ರಿಂಗ್ಗಳು. ನೀವು ತೆರೆದರೆ ನೀವು ಯಾವುದೇ ಸ್ಪ್ರಿಂಗ್ಗಳನ್ನು ಹೊಂದಿದ್ದರೂ ಅದು ಯಾವಾಗಲೂ ಸ್ಥಿರ ತ್ರಿಜ್ಯವನ್ನು ಹೊಂದಿರುತ್ತದೆ. ಮತ್ತು ಅವು ನಿರಂತರವಾಗಿ ಆಕ್ಸಿಯಲ್ ದಿಕ್ಕಿನಲ್ಲಿ ಹೆಚ್ಚಾಗುತ್ತವೆ. ಅವು ಆ ಆಕ್ಸಿಯಲ್ ಡೈರೆಕ್ಷನ್ನಲ್ಲಿ ಚಲಿಸುತ್ತವೆ. ಅಂತಹ ವಸ್ತುವನ್ನು ನಾವು ಹೆಲಿಕ್ಸ್ ಎಂದು ಕರೆಯುತ್ತೇವೆ. ಸ್ಪೈರಲ್ಗಳಲ್ಲಿ ತ್ರಿಜ್ಯವು ನಿರಂತರವಾಗಿ ಹೆಚ್ಚುತ್ತಿದೆ ಅಥವಾ ಕಡಿಮೆಯಾಗುತ್ತಿದೆ. ಹೆಲಿಕ್ಸ್ಗೆ ಈ ತ್ರಿಜ್ಯವು ಬಹುತೇಕ ಸ್ಥಿರವಾಗಿರುತ್ತದೆ. ಆದರೆ ಆಕ್ಸಿಯಲ್ ದಿಕ್ಕುಗಳು ಜೆ ಅಕ್ಷವು ಹೆಚ್ಚಾಗುತ್ತದೆ. ಮುಂದಿನ ತರಗತಿಯಲ್ಲಿ ಸೈಕ್ಲೋಯ್ಡ್, ಸ್ಪೈರಲ್, ಇನ್ವಾಲ್ಯೂಟ್ ಮತ್ತು ಹೆಲಿಕ್ಸ್ನಂತಹ ವಿಶೇಷ ವಕ್ರಾಕೃತಿಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.